ಒಂದು ವಿಶೇಷವಾದ ಸುಬ್ರಹ್ಮಣ್ಯ ಮಂತ್ರ. ಅದನ್ನು ಹೇಳುವುದರಿಂದ ಎಲ್ಲ ರೀತಿಯ ಗೆಲುವನ್ನು ಪಡೆಯಬಹುದು ಅಂತ ಆ ಮಂತ್ರದ ಬಲ. ಶಬ್ದಬ್ರಹ್ಮ ಸಮುದ್ರಶ್ಚ ಸಿದ್ಧ ಸಾರಸ್ವತೋ ಗುಹಃ ಸನತ್ಕುಮಾರೋ ಭಗವಾನ್ ಭೋಗ ಮೋಕ್ಷ ಫಲಪ್ರದ ಅಂತ. ನೋಡಿ, ಭೋಗ ಮೋಕ್ಷ ಎರಡು ತುದಿ ಇದು. ಒಂದು ಅಪೇಕ್ಷೆಗಳು, ಮನುಷ್ಯನಿಗೆ ಸಹಜವಾಗಿ ಬರ್ತಕ್ಕಂಥ ಯಾವುದೋ ಬಯಕೆ ಇರ್ತದಲ್ಲ, ಆ ಬಯಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಅಪೇಕ್ಷೆ ಅದು ಭೋಗ. ನಾವು ಸವಿಬೇಕು, ನಾವು ಅನುಭವಿಸಬೇಕು, ನಾವು ಅದನ್ನು ಈ ರೀತಿ ಮನಸ್ಸಿಗೆ, ದೇಹಕ್ಕೆ, ಎಲ್ಲ ಕಡೆಗೆ ಆ ಸಂತೋಷವನ್ನು ಹರಡಿಕೊಳ್ಬೇಕು ಅನ್ನುವಂಥ ಒಂದು ಆಸೆ. ಮತ್ತೊಂದನೇದು ಮೋಕ್ಷ. ಅದು ಇವುಗಳಿಂದ ಬಿಡುಗಡೆಯಾಗಿ ಅದರ ಆನಂದ ಬೇರೆ. ಅದು ನಮಗೆ ಅನುಭವದಲ್ಲಿಲ್ಲ. ನಮಗೇನಪ್ಪ ಅಂದರೆ ಒಂದು ಹಣ್ಣು ತಿಂದಾಗ ಆಗುವ ರುಚಿ, ಒಂದು ಕಾರಿನಲ್ಲಿ ಓಡಾಡುವ ಸಂತೋಷ, ಒಂದು ಇನ್ಯಾವುದೋ ಒಂದು ಸುಖ ಐಷಾರ ಸಹ ದೇಹಕ್ಕೆ ಬೇಕಾಗಿರತಕ್ಕಂಥ ಸುಖಗಳೆಲ್ಲ ಕಲ್ಪನೆ ಮಾಡ್ಕೊಳ್ಳಿ. ಅದು ಭೋಗ. ಅದು ಒಂದು ಪ್ರಾರಂಭ. ಈ ಬೇರೆ ತುದಿಯಲ್ಲಿದೆ. ಅವುಗಳು ಮನುಷ್ಯನಿಗೆ ಬೇಕು. ಇದರಿಂದ ಹೊರತಾದ ಅದು ಅನುಭವಕ್ಕಷ್ಟೇ ಸಿಗ್ತಕ್ಕಂಥ ಒಂದು ಮೋಕ್ಷದ ಆನಂದ ಬೇರೆ ಇದೆ. ಅದು ಗಾಢ ನಿದ್ರೆಯಲ್ಲಿ ಮಾತ್ರ ಸಿಗುತ್ತೆ. ಅಲ್ಲಿ ಯಾರ ಸಂಪರ್ಕವೂ ಇರೋದಿಲ್ಲ. ನನ್ನ ಮನೆ, ನಂದು ಕಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಯಾವುದರ ಸಂಪರ್ಕವೇ ಇಲ್ಲದೆಯೂ ಅವರನ್ನೆಲ್ಲ ಬಿಟ್ಟು ಕೂಡ ಒಂದು ಮಹಾ ಆನಂದದ ಸ್ಥಿತಿ ಅಲ್ಲಿ ಏರ್ಪಾಡಾಗುತ್ತೆ. ಗಾಢ ನಿದ್ರೆಯಲ್ಲಿ ಎಲ್ಲಿದ್ದೀವಿ ಗೊತ್ತಿಲ್ಲ, ಹೊದ್ಕೊಂಡಿದ್ದೀವ, ಎಲ್ಲಿ ಮಲಗಿದ್ದೀವಿ, ಎಲ್ಲಿದ್ದೀವಿ, ರೋಗ ಇದ್ದರೂ ಕೂಡ ಅಷ್ಟರ ಮಟ್ಟಿಗೆ ನೋವನ್ನು ಮರೆಯಾಗಿಸಿಬಿಡುತ್ತೆ ಆ ನಿದ್ರೆ. ಎಚ್ಚರ ಆದಮೇಲೆ ಆ ನೋವು ಬರುತ್ತೆ. ಎಲ್ಲಿತ್ತಿಷ್ಟೊತ್ತು ನೋವು, ಎಲ್ಲಿತ್ತು ಇಷ್ಟೊತ್ತು ಇಂಥೆಲ್ಲ ಸಂಕಟ, ಎಲ್ಲಿತ್ತು ಇಷ್ಟೊತ್ತು ಬಡತನ, ಎಲ್ಲಿದ್ದೆ ನಾನು ಇಷ್ಟೊತ್ತು, ಇದನ್ನೆಲ್ಲ ಮರೆಸಿಬಿಡುತ್ತಲ್ಲ ಆ ಗಾಢ ನಿದ್ರೆ ಅನ್ನೋದು. ಅದು ಮೋಕ್ಷ. ಅದು ತಾತ್ಕಾಲಿಕ ಮೋಕ್ಷ. ಅದು ಹೀಗೆ ಇವೆರಡು ನಾವು ಎಚ್ಚರ ಆದಮೇಲೆ ಈ ಕಥೆ, ಈ ವ್ಯಥೆ, ಈ ನೋವು ಇದೆಯಲ್ಲ ಸ್ವಾಮಿ, ಇದರಿಂದನೂ ಬಿಡುಗಡೆಯಾಗಬೇಕು. ಅಕಸ್ಮಾತ್ ಚೆನ್ನಾಗಿದೆ, ಇದು ಅನುಭವಿಸ್ತಾ ಇದ್ದೀನಿ, ಇಂಥ ಒಂದು ಅನುಭವಿಸುವ ಆನಂದವೇ ನನಗೆ ಎಚ್ಚರ ಸ್ಥಿತಿಯಲ್ಲಿ, ಯಾವುದನ್ನು ನಾವು ನಿದ್ರೆಯಲ್ಲಿ ಆನಂದವಾಗಿದ್ದುವೋ ಆ ಆನಂದ ಎಚ್ಚರದಲ್ಲೂ ಬೇಕು ಅನ್ನುವ ಮನಸ್ಸಿದ್ದಂಥವ್ರು ಈ ಮಂತ್ರವನ್ನು ಹೇಳಿಕೊಂಡ್ರೆ ನೋಡಿ, ಕಷ್ಟ ಅನ್ನೋದು ಕಷ್ಟ ಅನಿಸಲ್ಲ.